ಸ್ಟಾರ್ಟ್. ಸ್ನೇಹಿತರೆ ನಮಸ್ಕಾರ. ವಿಜಯಪುರ ನಗರದ ಬಸವೇಶ್ವರ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್ ಮಧ್ಯದಲ್ಲಿ ಏನು ಸಿಂಕ್ ಆಗಿತ್ತು, ಒಂದು ಹೋಲನ್ ಏನು ಬಿದ್ದಿತ್ತು. ಸೊ ನಿನ್ನೆ ಕಾರಣದಿಂದ ಇದೊಂದು ಕೆಲಸ ಆಗಿಲ್ಲ. ಸೊ ನಾನು ನಿನ್ನೆ ಸಾಯಂಕಾಲ ಕಮಿಷನರ್ ಸಾಹೇಬ್ರಿಗೆ ಮಾತಾಡಿದೆ. ಏನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂದಿಂದ ಇದು ಕೆಲಸ ಆಗಿಲ್ಲ ಅಂತ ಹೇಳಿದ್ರು. ನಿನ್ನೆ ನೈಟು ಈ ಒಂದು ಪೈಪ್ಸನ್ನು ತಂದು ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಪೈಪ್ಸು. ಈಗ ತಾನೇ ಒಂದು ಅರ್ಧ ತಾಸುಗಳ ಹಿಂದೆ ಕಮಿಷನರ್ ಸಾಹೇಬರು ಫೋನ್ ಮಾಡಿದರು. ಇವತ್ತೊಂದು ಇಲ್ಲಿ ಒಂದು ಇದು ಬೃಹತ್ತಾಗಿ ಒಂದು ಇವತ್ತು ರ್ಯಾಲಿ ನಡೀತಾ ಇದೆ. ಅದು ರ್ಯಾಲಿ ಮುಗಿದ್ಮೇಲೆ ಇಮಿಡಿಯೇಟ್ ಒಂದು ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸರ್ ಬೇಗ ಮಾಡಿ ಅಂತ ಹೇಳಿದ್ದೀವಿ. ಸೊ ಇನ್ನೂ ಕೂಡ ಇದು ಕುಸಿದಿದೆ. ಅದೇ ಥರ ನೋಡ್ಬೋದು. ಇಲ್ಲಿ ತಾವು ನೋಡ್ಬೋದು ಅದೇ ಥರ ಇದೆ. ಇನ್ನು ಇಮಿಡಿಯೇಟ್ ಇವಾಗ ಪ್ರೊಟೆಸ್ಟ್ ಮುಗಿದ ತಕ್ಷಣ ಇದು ಸ್ಟಾರ್ಟ್ ಮಾಡ್ತಿದ್ದಾರೆ. ಇವಾಗ ಬ್ಯಾರಿಕೇಡ್ಸ್ ಇನ್ನೂ ಅದೇ ಥರ ಇದೆ. ಬ್ಯಾರಿಕೇಡ್ಸ್ ಇನ್ನೂ ಹಾಕಿದ್ದೀವಿ. ಇಲ್ಲಿ ಪೈಪ್ಲೈನ್ಸ್ ಬಂದು ಬಿದ್ದಿದ್ದಾವೆ. ಸೊ ಪೈಪ್ಲೈನ್ಸ್ ಎಲ್ಲ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಪೈಪ್ಲೈನ್ ಚೇಂಜ್ ಮಾಡಿ ಇದು ಪೂರ್ತಿ ಏನು ಅಂಬೇಡ್ಕರ್ ಸರ್ಕಲಿಂದ ಬಸವೇಶ್ವರ ಸರ್ಕಲ್ ಇದು ಒಂದು ಓಲ್ಡ್ ಪೈಪ್ಲೈನ್ ಇರೋದ್ರಿಂದ ಇದು ನಾಳೆ ಆದರೂ ತೊಂದರೆ ಆಗ್ಬೋದು ಅಂತೇಳಿ ಇದು ಪೂರ್ತಿ ಲೈನ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಚೇಂಜ್ ಮಾಡ್ತಾರೆ ಅಂತ ನೋಡೋಣ. ಸೊ ಕಮಿಷನರ್ ಸಾಹೇಬರು ಈಗ ತಾನೇ ಜಸ್ಟ್ ಒಂದು ಕಾಲ್ ಮಾಡಿದ್ದಾರೆ. ಸೊ ಅದು ಇಮಿಡಿಯೇಟ್ ಪ್ರೊಟೆಸ್ಟ್ ಮುಗಿದ ತಕ್ಷಣ ಇದು ರೋಡ್ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಇಲ್ಲಿ ಸ್ಪಾಟ್ನಲ್ಲಿ ಇದ್ದೀವಿ. ಆಲ್ರೆಡಿ ಪೈಪ್ಸ್ ಇದು ಬಂದು ಬಿದ್ದಿದ್ದಾವೆ. ಸೊ ಇನ್ನುವರೆಗೂ ಇಲ್ಲಿ ಈ ಒಂದು ವಾರ್ಡ್ಗೆ ಸಂಬಂಧಪಟ್ಟಂಥ ಯಾರೊಬ್ಬರು ಕಾರ್ಪೊರೇಟರ್ ಇಲ್ಲಿ ಬಂದಿಲ್ಲ. ನಿನ್ನೆ ಕೂಡ ನಾವು ಮೀಡಿಯಾಗಳಲ್ಲಿ ಹೇಳಿಕೆ ಕೂಡ ಕೊಟ್ಟಿದ್ವಿ, ಯಾರು ಕೂಡ ಇನ್ನೂವರೆಗೂ ಬಂದಿಲ್ಲ ಅಂಥೇಳಿ. ಇದು ಪರ್ಸ್ನಲ್ಲಾಗಿ ಕಮಿಷನರ್ ಸಾಹೇಬರು ಪರ್ಸ್ನಲ್ಲಾಗಿ ತೊಗೊಂಡು ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿಸ್ತಿದ್ದಾರೆ. ನಾನು ಕಮಿಷನರ್ ಸಾಹೇಬರಿಗೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಮತ್ತು ನಮ್ಮ ವಿಜಯಪುರ ನಗರದ ಜನರ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಆದಷ್ಟು ಬೇಗ ಈ ಒಂದು ಕೆಲಸಗಳು ಬೇಗ ಮುಗಿಸ್ಕೊಡ್ಬೇಕು ಮತ್ತು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು. ಇದು ಮತ್ತೆ ಕೆಲಸ ಮತ್ತೆ ಇದನ್ನೇ ಆಗಬಾರ್ದು. ಯಾಕಂದರೆ ಇಲ್ಲಿ ಹಾಳಾಗ್ತಾ ಇರೋದು ಟ್ಯಾಕ್ಸ್ ಪೇಯರ್ಸ್ ಮನಿ, ಜನರ ತೆರಿಗೆ ಹಣದಿಂದ ಕಟ್ಟಿದಂಥ ಈ ಒಂದು ರಸ್ತೆಗಳು ಈ ಥರ ಒಂದು ಕುಸಿದ್ರೆ ಇಲ್ಲಿ ಸರ್ಕಾರಕ್ಕೆ ಲಾಸ್ ಅಲ್ಲದೆ ಜನರ ಕಟ್ಟುವಂಥ ಒಂದು ತೆರಿಗೆ ಕೂಡ ಇಲ್ಲಿ ಹಾಳಾಗ್ತಾ ಇದೆ. ಸೊ ಇಲ್ಲಿ ಪುವರ್ ಕ್ವಾಲಿಟಿ ರೋಡ್ ಆಗಿದ್ದರಿಂದ ಈ ಒಂದು ರೋಡ್ ಕುಸಿಯುವಂಥ ಒಂದು ದುರಂತವನ್ನು ನಾವು ಬಿಜಾಪುರದಲ್ಲಿ ಕಾಣ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ಒಂದು ಕುಸಿಯುವಂಥ ಒಂದು ಯಾವುದೂ ರಸ್ತೆ ಕುಸಿಯುವಂಥ ಯಾವುದೇ ರೋಡಲ್ಲಿ ಆಗಬಾರ್ದು ಅಂಥೇಳಿ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ನಗರ ಶಾಸಕರಿಗೂ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ತಾವು ಒಂದು ಸಲ ವಿಜಯಪುರ ರೌಂಡನ್ನು ಹಾಕಿ. ಹೇಗೆ ನೀವು ಕರ್ನಾಟಕ ರೌಂಡ್ ಹಾಕ್ತಾ ಇದ್ದೀರಾ ಅದೇ ರೀತಿಯಲ್ಲಿ ಬಿಜಾಪುರದ 35 ವಾರ್ಡ್ಗಳಲ್ಲಿ ತಾವು ರೌಂಡ್ ಹಾಕಿ ಒಂದು ವೀಕ್ಷಣೆ ಮಾಡಿ, ಎಲ್ಲೆಲ್ಲಿ ರೋಡ್ ಕೆಟ್ಟಿದ್ದಾವೆ, ಎಲ್ಲೆಲ್ಲಿ ರೋಡ್ ಕುಸಿದಾವೆ, ಎಲ್ಲೆಲ್ಲಿ ರೋಡ್ ಡಾಂಬರ್ ಕಿತ್ತೋಗಿದೆ, ಗುಂಡಿಗಳಾಗಿದ್ದಾವೆ, ಆ ಒಂದು ಗುಂಡಿ ಮುಚ್ಚುವಂಥ ಪ್ರಯತ್ನ ತಾವು ಮತ್ತು ಮಹಾನಗರ ಪಾಲಿಕೆ ಇಬ್ಬರು ಕೂಡಿ ಒಂದು ಸಮನ್ವಯತೆಯಿಂದ ಮಾಡಬೇಕು. ಯಾಕಂದ್ರೆ ಗುಂಡಿಗಳಲ್ಲಿ ರಾಮ ಮಂದಿರ ರೋಡಲ್ಲಿ ಸುಮಾರು ಗುಂಡಿಗಳು ಬಿದ್ದಿದ್ದಾವೆ. ಬೈಕ್ ಹೋಗುವಷ್ಟು ಜಾಗ ಇಲ್ಲ ಅಲ್ಲಿ. ನಾನು ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಕ್ಷ ವತಿಯಿಂದ ಒಂದು ಗುಂಡಿ ಮುಚ್ಚು ಅಭಿಯಾನ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸುಮಾರು ಸಿಟಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ಸುಮಾರು ಗುಂಡಿಗಳು ಬಿದ್ದಿದ್ದಾವೆ. ಆ ಗುಂಡಿ ಮುಚ್ಚುವಂಥ ಅಟ್ಲೀಸ್ಟ್ ಒಂದು ಗುಂಡಿ ಮುಚ್ಚುವಂಥ ಕೆಲಸ ಆಗಬೇಕು ಇವಾಗ. ಸೊ ಏನು ಒಂದು ವರ್ಷದ ಹಿಂದೆ ಕಟ್ಟಿದಂಥ ರೋಡ್ ಸಹಿತ ಒಂದು ಗುಂಡಿಯರು ಆಗ್ತಿದ್ದಾವೆ. ಸೊ ಇದು ಗುಂಡಿ ನಗರ ಆಗಿ ಒಂದು ಬದಲಾಗ್ತಿದೆ ಬಿಜಾಪುರ. ಸೊ ಆ ಥರ ಆಗಬಾರ್ದು. ಎಲ್ಲ ನಮ್ಮ ಬಿಜಾಪುರ ಜನ ಕಂಡಂಥ ಸ್ಮಾರ್ಟ್ ಸಿಟಿ, ನಗರ ಶಾಸಕರು ಹೇಳುವಂಥ ಒಂದು ಸ್ಮಾರ್ಟ್ ಸಿಟಿ ಆಗಬೇಕಾಗಿದೆ. ಸ್ಮಾರ್ಟ್ ಸಿಟಿ ಮುಂದೆ ಆದರೆ ಓಕೆ, ಸದ್ಯಕ್ಕೆ ಸಿಟಿ ಒಳ್ಳೆ ಸಿಟಿ ಆದರೆ ಸಾಕು. ಒಂದು ಒಳ್ಳೆ ಸಿಟಿ, ಗುಂಡಿ ಮುಕ್ತ ಸಿಟಿ ಆಗಬೇಕು. ಈ ಥರ ದುರಂತವನ್ನು ತಪ್ಪಿಸ್ಬೋದು. ಅದಕ್ಕೆ ನಗರ ಶಾಸಕರಿಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ. ಆಮ್ ಆದ್ಮಿ ಪಕ್ಷದ ವತಿಯಿಂದ ಮತ್ತು ಜಿಲ್ಲೆಯ ಜನತೆ ವತಿಯಿಂದ ತಾವು ದಯವಿಟ್ಟು ವಿಜಯಪುರ ನಗರದ 35 ವಾರ್ಡ್ಗಳ ತಾವು ಸಮೀಕ್ಷೆ ಮಾಡಬೇಕು, ರಸ್ತೆಗಳನ್ನು ವೀಕ್ಷಣೆ ಮಾಡಬೇಕು. ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಬಿದ್ದಿದ್ದಾವೆ ಆದಷ್ಟು ಬೇಗ ಪ್ಯಾಚಪ್ ವರ್ಕ್ ಮಾಡಿ ಒಂದು ಟಾರನ್ನು ಹಾಕಿ ಗುಂಡಿ ಮುಚ್ಚುವಂಥ ಕೆಲಸ ತಾವು ಕೂಡ ಒಂದು ಇಂಟ್ರೆಸ್ಟ್ ಕೊಟ್ಟು ಮಾಡಿಸ್ಬೇಕಂತೇಳಿ ತಮ್ಮಲ್ಲಿ ಕೂಡ ವಿನಂತಿ. ಧನ್ಯವಾದಗಳು.